ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಓವರ್ಲಾಕ್ ಮಿಷಿನ್ ಏನಿರುತ್ತೆ ಅದು ಇಲ್ಲದೆ ನಾವು ಸ್ಟಿಚಿಂಗಲ್ಲೇ ಅಂದರೆ ನಮ್ಮ ಕೈ ಸೂಜಿದಾರದಿಂದನೇ ಹೇಗೆ ಓವರ್ಲಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದು ಏನಿದೆ ಇದು ಬಂದು ಓವರ್ಲಾಕ್ ಮಾಡಿರುವಂಥ ಮಿಷಿನಿಂದ ಓವರ್ಲಾಕ್ ಮಾಡಿರೋದು ನೋಡ್ತಾ ಇರ್ಬೋದಲ್ವಾ. ಸೇಮ್ ಟು ಸೇಮ್ ಇದೇ ಥರ ಬರುತ್ತೆ. ನಾವು ಹ್ಯಾಂಡಿಂದ ನಮ್ಮ ಕೈಯಿಂದ ಅಂದರೆ ನಾರ್ಮಲ್ ನೀಡಲ್ ಏನು ಬರುತ್ತೆ ದಾರ ಥ್ರೆಡ್ಡು, ಅದರಿಂದ ನಾವು ಹೇಗೆ ಓವರ್ಲಾಕ್ ಮಾಡಬೇಕು ಇದೇ ಥರ ಅಂತ ನಾನು ತೋರಿಸ್ಕೊಡ್ತೀನಿ. ಯಾಕಂದರೆ ಇವಾಗೆಲ್ಲ ಬ್ಲೌಸ್ಗೆ ಓವರ್ಲಾಕ್ ಕೇಳ್ತಾರೆ. ಯಾಕಂದರೆ ಈ ಥ್ರೆಡ್ ಎಲ್ಲ ಆಚೆ ಬಂದರೆ ನೋಡೋದಕ್ಕೆ ಅಷ್ಟು ಚೆಂದ ಕಾಣೋದಿಲ್ಲ ಅಂತ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ಓವರ್ಲಾಕ್ ಮಿಷಿನ್ ಸಪ್ರೇಟಾಗಿ ತೊಗೋಬೇಕು. ನಾರ್ಮಲ್ ಮಿಷಿನಲ್ಲಿ ಅದ್ರದ್ದು ಆಫ್ಟ್ ಆಪ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಆ ಮಿಷಿನ್ಗೆ ಬಂಡವಾಳ ಹಾಕಬೇಕು, ಲಾಕ್ಗೋಸ್ಕರನೇ ಸಪ್ರೇಟಾಗಿ ಬಂಡವಾಳ ಹಾಕಬೇಕು. ಸೊ ಇದೆಲ್ಲ ರೀಸನ್ನ ನೋಡಿಕೊಂಡಾಗ ನಾವು ಒಂದು ಫ್ರೀ ಟೈಮ್ ಏನಿರುತ್ತೆ ಆವಾಗ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳಿಗೆ ನಾರ್ಮಲ್ ನೀಡಲ್ನಲ್ಲಿ ಈ ಥರ ಓವರ್ಲಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನು ಮೊದಲೇ ತೋರಿಸಿದಾಗ ಇದು ಬಂದು ಮಿಷಿನಿಂದ ಮಾಡಿರುವಂತಹ ಓವರ್ಲಾಕು. ಇದನ್ನೇ ಇವಾಗ ಪಕ್ಕಕ್ಕೆ ಇಡ್ತೀನಿ. ಸೊ ನಾನು ಇದನ್ನು ತೋರಿಸ್ಲಿಕ್ಕೆ ಅಷ್ಟೇ ತೊಗೊಂಡಿದ್ದು ಮಿಷಿನಿಂದ ಹೇಗೆ ಬಂದಿದೆ ನೋಡಿ ಅಂತ. ಸೊ ನಾನಿಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಆ ಬ್ಲೌಸ್ನ ಸ್ಟಿಚ್ ಮಾಡಿ ಓವರ್ಲಾಕ್ ಮಾಡಿಲ್ಲ. ಸೊ ಯಾಕೆ ಮಾಡಿಲ್ಲ ಅಂತಂದರೆ ಇದನ್ನು ನಾನು ಕೈಯಿಂದ ಸ್ಟಿಚ್ ಮಾಡೋಣ ಅಂದರೆ ನಾರ್ಮಲ್ ನೀಡಲ್ ಏನು ಬರುತ್ತೆ ಅದರಿಂದ ಸ್ಟಿಚ್ ಮಾಡೋಣ. ನಾನು ಸೂಜಿ ಮತ್ತು ದಾರ ಎರಡನ್ನೂ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಬ್ಲೂ ಕಲರ್ ಬಟ್ಟೆ, ಬಟ್ ನಾನು ವೈಟ್ ಕಲರ್ ದಾರ ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾನು ಇಲ್ಲಿ ಸ್ಟಿಚಸ್ ಹಾಕಿದಾಗ ನಿಮಗೆ ಕಾಣಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಬ್ಲೂ ಕಲರ್ ದಾರದಲ್ಲೇ ತೊಗೊಂಡ್ರೆ ನಿಮಗೆ ಕಾಣೋದಿಲ್ಲ, ಬಟ್ ವೈಟಲ್ಲಿ ಹಾಕಿದ್ರೆ ಕಾಣಿಸುತ್ತೆ ಅಂತ. ಮೇ ಬಿ ಇದು ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ, ಬಟ್ ಇದು ಬ್ಲೂ ಥರ ಇದೆ ಬಟ್ಟೆ. ಹಾಗಾಗಿ ಇದು ನೋಡಿ ಬ್ಲೂ ಬ್ಲೌಸು ಒಂದು ರೀತಿ ಬ್ಲೂ ಥರ ಬರುತ್ತೆ. ಸೊ ಇದು ಬಂದು ಒಳಗಡೆ ನಾನು ಬ್ಲೂ ಕಲರ್ ಲೈನಿಂಗ್ ಕೊಟ್ಟಿರೋದು. ಸೊ ಇವಾಗ ನಾವು ಫಸ್ಟಿಗೆ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ. ಹಾಗೆ ನೋಡೋದಕ್ಕಿಂತ ಮೊದಲು ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ ಆಗಿರುತ್ತೆ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಇದೊಂದು ರಿಕ್ವೆಸ್ಟ್. ಯಾಕಂದರೆ ಎಲ್ಲೆಲ್ಲೋ ಸ್ಕಿಪ್ ಮಾಡಿ ನೋಡ್ತೀರಾ, ನಿಮ್ಗೆ ಮತ್ತೆ ಅರ್ಥ ಆಗೋದಿಲ್ಲ, ಮತ್ತೆ ವೀಡಿಯೋ ರಿಪೀಟ್ ಮಾಡ್ತೀರಾ. ಸೊ ಆ ಕಾರಣಕ್ಕೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ. ಸೊ ಫಸ್ಟಿಗೆ ಬಂದು ಈ ಥ್ರೆಡ್ ಎಲ್ಲ ಏನಿದೆ ಈ ಜಾಯಿಂಟ್ಸು ಇದನ್ನೆಲ್ಲ ಒಂದು ರೌಂಡ್ ಕಟ್ ಮಾಡ್ಕೊಂಡು ಬಿಡ್ತೀನಿ. ಅಂದರೆ ಸ್ವಲ್ಪ ಕ್ಲೀನಾಗಿ. ಬಟ್ಟೆ ಜಾಸ್ತಿ ಇದ್ದರೆ ಈ ಥರ ಬಟ್ಟೆನೂ ಸೇರಿಸಿ ಕಟ್ ಮಾಡ್ಕೊಳ್ಳಿ. ಬಟ್ಟೆ ಕಡಿಮೆ ಇದೆ ಅಂತ ಕಂಡು ಬಂದರೆ ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ. ಅಂದರೆ ಥ್ರೆಡ್ ಆಚೆ ಬರಬೇಕು ಆ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಬಟ್ಟೆ ಇರೋದ್ರಿಂದ ನಾನು ಬಟ್ಟೆ ಸೇರಿಸಿನೇ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಥ್ರೆಡ್ಡು ಮತ್ತು ಸೂಜಿ ಮತ್ತು ದಾರ ಏನಿದೆ ಅದನ್ನು ಏರಿಸ್ಕೊತೀನಿ ಸೂಜಿಗೆ. ನನ್ನ ಚಾನಲ್ನಲ್ಲಿ ಬಂದು ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ ಅಂತೂ ಹಾಕಿದ್ದೀನಿ. ಯಾವ ಥರದ್ದು ಅಂದರೆ ನಾರ್ಮಲ್ ಬ್ಲೌಸು ಸ್ಟಿಚಿಂಗು ವಿತ್ ಕಟಿಂಗು, ಲೈನಿಂಗ್ ಬ್ಲೌಸು ಸ್ಟಿಚಿಂಗು ವಿತ್ ಕಟಿಂಗು, ಇನ್ನೂ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ತಪ್ಪದೆ ಹೋಗಿ ನೋಡಿ. ಹಾಗೆ ನೀವು ಟೈಲರಿಂಗ್ ಕ್ಲಾಸ್ಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಅಷ್ಟು ಕ್ಲೀನಾಗಿ ಡೀಟೇಲಾಗಿ ಸ್ಟಿಚಿಂಗ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಬೇಸಿಕ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನೋಡೋಣ. ಸೊ ನಾನಿಲ್ಲಿ ಸ್ವಲ್ಪ ಲೆಂತ್ ಅಷ್ಟೇ ತೊಗೋತಾ ಇದ್ದೀನಿ, ದಾರನ ಹೆವಿ ತೊಗೋತಾ ಇಲ್ಲ. ಯಾಕಪ್ಪ ಅಂತಂದರೆ ದಾರ ಗಂಟಾಗ್ಬಿಡೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಲೆಂತ್ ಅಷ್ಟು ತೊಗೊಂಡು ದಾರನ ಕಟ್ ಮಾಡ್ಕೊತೀನಿ. ಇವಾಗ ಲಾಸ್ಟಿಗೆ ಬಂದು ಈ ಥರ ಒಂದು ನಾಟ್ ಹಾಕೊಳ್ಳೋಣ. 1 ಅಥವಾ 2 ನಾಟು ಟೈಟಾಗಿರಲಿ ನೋಡಿ. ಈ ಥರದ್ದು ಒಂದು ನಾಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಬೇಕು ಅಂದರೂ ದಪ್ಪ ಆಗಿ ನಾಟ್ ಹಾಕ್ಬೋದು. ನಾನಿಲ್ಲಿ 2-3 ನಾಟ್ಸ್ನ ಹಾಕ್ತಾಯಿದ್ದೀನಿ. ಸೊ ಹಾಕಾದ ನಂತರ ಇವಾಗ ಫಸ್ಟಿಗೆ ನೋಡಿ ಈ ಥರ ಓಪನ್ ಮಾಡ್ಕೊಂಡಿದ್ದೀನಲ್ಲ, ಅಂದರೆ ಬ್ಯಾಕ್ ಸೈಡಿಗೆ ತೊಗೊಂಡಿದ್ದೀನಲ್ಲ, ಇದನ್ನು ಫ್ರಂಟ್ ಬ್ಯಾಕ್ ಅಂತ ತೊಗೊಳಕ್ಕೆ ಹೋಗ್ಬೇಡಿ. ಈ ಬಟ್ಟೆ ನಾವು ಯಾವ ಸೈಡ್ ಇಟ್ಕೊಂಡಿರ್ತೀವಿ ಇದರ ತಳಭಾಗ ಕೆಳಗಡೆ ಭಾಗ ಏನಿರುತ್ತೆ ಆ ಕಡೆಯಿಂದ ನಾವು ಸೂಜಿನ ಈ ಥರ ಏರಿಸಬೇಕು ನೋಡಿ. ಸೂಜಿ ಬಂದಿದೆ ಅಲ್ವಾ, ಹತ್ರ ಬರ್ತೀನಿ. ಸೂಜಿ ಬಂದಿದೆ. ಸೂಜಿ ಬಂದ ನಂತರ ಈ ಥರ ತೊಗೋತಾ ಇದ್ದೀನಿ. ಈ ನಾಟ್ ಬಂದು ಕೆಳಗಡೆ ಹೋಯಿತು. ನಾನಿಲ್ಲಿ ನಾಟು ಸ್ವಲ್ಪ ದಪ್ಪನೇ ಹಾಕಿದ್ದೀನಿ. ಫಸ್ಟಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ಈ ಥರ ಬಂದ ನಂತರ ಫಸ್ಟಿಗೆ ಲಾಕ್ ನೋಡಿ. ಈ 2 ಥ್ರೆಡ್ ಏನಿದೆ ಈ 2 ಥ್ರೆಡ್ನ ಮಧ್ಯದಲ್ಲಿ ಈ ಥರ ನಾವು ಸೂಜಿನ ಆಚೆಗೆ ತೊಗೋಬೇಕು. ಒಂದು ಸೆಕೆಂಡ್. ದಾರ ಲೆಂತ್ ಯಾಕೆ ತೊಗೊಳ್ಳಲ್ಲ ಅಂತಂದರೆ ಈ ಒಂದು ಕಾರಣಕ್ಕೇ ನೋಡಿ. ಇವಾಗ ಲಾಕ್ ಆಯಿತು. ಲಾಕ್ ಆದ ನಂತರ ಮತ್ತೆ ನಾವು ಫ್ರಂಟಿಂದನೇ ಅಂದರೆ ತಳಭಾಗದಲ್ಲಿ ಏನು ಫಸ್ಟ್ ನಾಟ್ ಲಾಕ್ ಮಾಡಿದ್ವಿ ಇದನ್ನು ಬಿಟ್ಟು ಈ ಮುಂಭಾಗದಿಂದನೇ ಸೂಜಿನ ಈ ಥರ ಕೆಳಗಡೆಗೆ ಹಾಕಬೇಕು ನೋಡಿ. ನಿಧಾನವಾಗಿ ಹಾಕ್ತಾಯಿದ್ದೀನಿ. ಒಂದು ಸೆಕೆಂಡ್. ಇಲ್ಲಿ ನಾನು ನಾಟ್ ಹತ್ರ ಹಾಕಿದ್ದೀನಿ, ಹಾಗಾಗಿ ಗಂಟು ಸಿಕ್ಕಿದೆ. ಈ ಥರ ಬಂದ ನಂತರ ಇವಾಗ ನಾವು ಇಲ್ಲಿ 2 ಎಳೆ ದಾರ ಏನು ತೊಗೊಂಡಿದ್ವಿ ಇದನ್ನು ನಾವು ಓಪನ್ ಮಾಡ್ಕೋಬೇಕು. ಇದನ್ನು ಈ ಥರ ಈ 2 ಲೇಯರ್ಸ್ ಏನಿತ್ತು ಇದನ್ನು ಈ ಥರ ಓಪನ್ ಮಾಡ್ಕೋಬೇಕು. ಒಂದು ಸರಿ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ಆ ಥರ ಆಗ್ತಿದೆ. ಯಾಕೆಂದರೆ ಲೈಟು ಬ್ರೈಟ್ ಆ ಥರ ಇದೆ. ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಮತ್ತೆ ನಿಧಾನವಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಫ್ರಂಟಿಂದ ತೊಗೋಬೇಕು. ಇಲ್ಲಿ ನಾವು ಫಸ್ಟಿಗೆ ಏನು ತೊಗೊಂಡಿದ್ದೀವಿ ಅಲ್ಲಿಂದನೇ ಅದ್ರ ನೇರಕ್ಕೆ ಇಲ್ಲಿ ಸೂಜಿನ ಇನ್ಸಲ್ಟ್ ಮಾಡಬೇಕು ನೋಡಿ. ಸೂಜಿನ ಇನ್ಸಲ್ಟ್ ಮಾಡಿ ಈ ಥರ ಹಿಂದೆ ತೊಗೊಂಡು
ಮತ್ತು ಇಲ್ಲಿ ಏನು ದಾರ ಇದೆ, ಎರಡು ದಾರಗಳ ಮಧ್ಯೆ ಒಂದು ಈ ಥರ ನಿಧಾನವಾಗಿ ಲಾಕ್ನ ತಗೋಬೇಕು. ಈ ಥರ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ಸೊ ಮತ್ತೆ ಸೇಮ್ ಇದೇ ಪೋರ್ಷನಲ್ಲಿ ಒಂದು ಪಕ್ಕಕ್ಕೆ ಹಾಕಿ ಈ ಥರ ತಗೊಂಡು ಸೇಮ್ ಪ್ರೊಸೀಜರ್ ನಾನು ಹೇಗೆ ಮಾಡಿದ್ದೆ ಹಿಂದೆ ಅದೇ ಥರ ಈ ಥರ ನಿಧಾನವಾಗಿ ಲಾಕ್ ಆಗ್ತಾ ಬರಬೇಕು. ಈಕ್ವಲ್ ಆಗಿ ಹಾಕೊಂಡು ಬನ್ನಿ. ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಹಾಕಿದೆ, ಇಲ್ಲಿ ಬಂದು ಸ್ವಲ್ಪ ಸಣ್ಣ ಮಾಡ್ತಾ ಇದ್ದೀನಿ. ಇದೇ ಥರ ದೊಡ್ಡದಾದರೆ ನೋಡ್ಲಿಕ್ಕೆ ಚೆಂದ ಕಾಣೋದಿಲ್ಲ ಅಂತ ನೀವು ಬೇಕು ಅಂದರೆ ಸ್ವಲ್ಪ ದೂರಕ್ಕೆ ಹಾಕೊಂಡ್ರೆ ಅದು ದೊಡ್ಡದಾಗುತ್ತೆ ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಇದೇ ಥರ ಕಂಪ್ಲೀಟ್ ಎಷ್ಟು ಲೆಂತ್ ಇದೆ ಬ್ಲೌಸು ಅಲ್ಲಿ ತನಕನೂ ಇದೇ ಥರ ಹಾಕೋಬೇಕು. ನಾನು ಪೂರ್ತಿ ಹಾಕಿ ತೋರಿಸ್ತೀನಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲೊಂದು ಗಂಟಾಗಿದೆ, ಹಾಗಾಗಿ ದಾರ ಸಿಗ್ತಾ ಇದೆ. ಈ ಕಡೆನೂ ಕೂಡ ಹೇಗೆ ಬರ್ತಿದೆ ಆ್ಯಂಡ್ ಈ ಕಡೆನೂ ಕೂಡ ಅಷ್ಟೇ. ಬಟ್ ನೀವು ಥ್ರೆಡ್ನ ಯಾವುದೇ ಕಾರಣಕ್ಕೂ ಹಿಂದ್ಗಡೆ ಅಂದರೆ ನಮ್ಮ ತಳಭಾಗ ಏನು ಇಟ್ಕೊಂಡಿದ್ದೀವಿ ಈ ಸೈಡು, ಈ ಕಡೆ ನೀವು ಸೂಜಿನ ಹಾಕ್ಲಿಕ್ಕೆ ಹೋಗ್ಬಿಡಿ. ಮುಂದ್ಗಡೆ ಪಾರ್ಟಿ ಯಾವ ಸೈಡ್ ರೈಟು ಲೆಫ್ಟು ಅದು ಮ್ಯಾಟರ್ ಆಗೋಲ್ಲ. ಯಾವ ಸೈಡ್ ಹಾಕಿದ್ದೀರಾ ಆ ಸೈಡಿಂದ ಈ ಥರ ಸೂಜಿನ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಒಂದು ಸಾರಿ ಟ್ರೈ ಮಾಡಿ, ಅವಾಗ ನಿಮಗೆ ಅನಿಸುತ್ತೆ ಓವರ್ಲಾಕ್ ಮಿಷಿನ್ ಹೇಗೆ ಬರುತ್ತೆ ಸೇಮ್ ಟು ಸೇಮ್ ಇದು ಕೂಡ ಅದೇ ಥರ ಬರುತ್ತೆ. ಆ್ಯಂಡ್ ಓವರ್ಲಾಕಿಗೆಲ್ಲ ನಾವು ಒಂದು 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಬಟ್ ಫ್ರೀ ಟೈಮ್ ಏನಿರುತ್ತೆ ಅವಾಗ ಈ ಥರದ್ದೊಂದು ನಾಟ್ ಹಾಕೊಂಡ್ಬಿಟ್ರೆ ಮುಗೀತು. ಸೊ ನಾನು ಲೆಂತ್ ದಾರ ಯಾಕೆ ತೊಗೊಂಡಿಲ್ಲ ಅಂತಂದರೆ ಈ ಥರ ಗಂಟಾಗುತ್ತೆ ಅನ್ನೋ ಕಾರಣಕ್ಕೇ ಲೆಂತ್ ದಾರ ತೊಗೊಂಡಿಲ್ಲ. ಸೊ ಈ ಮಧ್ಯ ದಾರಗಳು ಕಂಡ್ರೆ ಅಲ್ಲೆಲ್ಲ ಕಟ್ ಮಾಡಿಬಿಡಿ. ಸೊ ನನಗೆ ಇನ್ನೊಂದು ಸ್ವಲ್ಪ ಲೆಂತ್ ಇದೆ ಅಷ್ಟೇ, ದಾರ ಜಾಸ್ತಿ ಲೆಂತ್ ಇಲ್ಲ. ಈ ಮಧ್ಯ ದಾರಗಳು ಏನಿರುತ್ತೆ ಅದು ಬಂದರೆ ನಮಗೆ ಈ ಲೆಂತ್ ದಾರ ಏನು ತೊಗೊಂಡಿದ್ದೀನಿ ವೈಟ್ ಕಲರ್ ದಾರ ಅದರಲ್ಲಿ ಗಂಟು ಬರೋ ಚಾನ್ಸಸ್ ಇರುತ್ತೆ. ಗಂಟು ಬಂದುಬಿಟ್ರೆ ಮತ್ತೆ ನಾವು ಸ್ಟಿಚಿಂಗ್ ಮಾಡೋದಕ್ಕೇ ಬೇಜಾರು ಬಂದುಬಿಡುತ್ತೆ. ಯಾಕಂದರೆ ಗಂಟನ್ನು ಬಿಡಿಸೋ ಅಷ್ಟರಲ್ಲೇ ಒಂದು 1/4 ಗಂಟೆ ಕಳೆದೋಗ್ಬಿಡುತ್ತೆ. ಆ ಗಂಟುಗಳನ್ನೆಲ್ಲ ಕ್ಲೀನಾಗಿ ಆಚೆ ತೆಗೆದು ಮತ್ತೆ ಹೇಗಿದೆ ಹಾಗೆ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಈ ಥರ ಅಲ್ಲಲ್ಲೇ ಕಟ್ ಮಾಡ್ಕೊಂಡ್ಬಿಡಿ ಸೈಡಲ್ಲೇ. ಸೊ ಇವಾಗ ನನಗೆ ದಾರದ ಲೆಂತ್ ನೋಡ್ಬೋದು ತುಂಬ ಚಿಕ್ಕದಾಗಿದೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಫಸ್ಟಿಗೆ ಇಲ್ಲಿ ಏನು ಲಾಕ್ ಮಾಡಿಕೊಂಡೆ ಸೇಮ್ ಟು ಸೇಮ್ ಅದೇ ಥರ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. 3 ರಿಂದ 4 ಸಾರಿ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ದಾರ ತುಂಬ ಲೆಂತ್ ಕಡಿಮೆ ಇರೋ ಕಾರಣ ಈ ಥರ ಲಾಕ್ ಮಾಡಿಕೊಂಡು ಕತ್ತರಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಸೇಮ್ ಟು ಸೇಮ್ ನಾರ್ಮಲ್ ನೀಡಲಲ್ಲಿ ಹೇಗೆ ಮಿಷಿನಲ್ಲಿ ಹೇಗೆ ಬರುತ್ತೆ ಅದೇ ಥರ ಈ ಥರನೂ ಬಂದಿದೆ. ನೋಡಿ ಈ ಕಡೆ ಸೈಡ್ ಎರಡೂ ತೋರಿಸ್ಕೊಡ್ತೀನಿ. ಇದು ಥ್ರೆಡ್ ಜಾಯಿಂಟ್ ಆಗಿರೋದ್ರಿಂದ ಹೀಗೆ ಕಾಣಿಸುತ್ತೆ. ಸೊ ಇವಾಗ ಎರಡನ್ನೂ ಇಟ್ಕೊಂಡು ಸುಮ್ಮನೆ ನೋಡಿ ಈ ಏನು ವರ್ಕ್ ಮಿಷಿನಿಂದ ಮಾಡಿರುವಂಥದ್ದು ಏನಿದೆ ಓವರ್ಲಾಕು ಇದು ಹೇಗೆ ಕಾಣಿಸ್ತಾ ಇದೆ, ಮತ್ತು ನಾರ್ಮಲಾಗಿ ನಾವು ಕೈಯಿಂದ ಮಾಡಿರುವಂಥ ಲಾಕ್ ಹೇಗೆ ಕಾಣಿಸ್ತಾ ಇದೆ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ಇದೊಂದು ರೀತಿ ಕನ್ಫ್ಯೂಷನ್ ಆಗಿ ಜಾಸ್ತಿ ಥ್ರೆಡ್ಡನ್ನು ತೊಗೊಂಡಿದೆ. ಬಟ್ ಇದು ಅಷ್ಟೊಂದೇನು ತೊಗೊಂಡಿಲ್ಲ. ಆ್ಯಂಡ್ ಎರಡೂ ಸೈಡ್ ನೋಡ್ತಾ ಇರ್ಬೋದು ಒಂದು ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಟೈಮ್ ಕೂಡ ಸೇವ್ ಆಯಿತು, ಮನಿ ಕೂಡ ಸೇವ್ ಆಯಿತು ಈ ಥರ ಮಾಡಿಕೊಂಡ್ರೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ನಾನು ಪೂರ್ತಿ ಲೆಂತ್ಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ನಾನಿಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ಪೀಡ್ ಕೊಟ್ಟಿದ್ದೀನಿ. ಆ್ಯಂಡ್ ನೀವು ಸ್ಟಿಚಿಂಗ್ ಲೆಂತ್ ಬಂದು ಸ್ವಲ್ಪ ಉದ್ದ ಮತ್ತು ಕಡಿಮೆ ಕೂಡ ಮಾಡ್ಕೋಬೋದು. ಮತ್ತು ಥ್ರೆಡ್ಡಲ್ಲೂ ಅಷ್ಟೇ ಏರುಪೇರು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಹಾಕಿದ್ದೀನಿ ಸ್ಟಿಚಸ್ನ, ಹಾಗಾಗಿ ನಿಮಗೆ ಸ್ವಲ್ಪ ಈಗ ಕಾಣಿಸ್ತಾ ಇದೆ. ನೀವು ಇನ್ನೂ ಲೆಂತ್ ಬೇಕು ಅಂದರೆ ನಾವು ಬಟ್ಟೆ ಮೇಲೆ ಹಾಕ್ತೀವಲ್ಲ ಅದು ಲೆಂತ್ ಬೇಕು ಅಂದರೂ ಕೂಡ ಲೆಂತ್ ತೊಗೋಬೋದು. ಸೊ ಅದು ನಮ್ಮ ಆಪ್ಷನ್ ಆಗಿರುತ್ತೆ. ಕಸ್ಟಮರ್ ಹೇಗೆ ಕೇಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನಿಲ್ಲಿ ಇದೇ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ಕಾಣಿಸ್ತಾ ಇರ್ಬೋದು ನಾನು ಪೂರ್ತಿ ಬ್ಲೌಸ್ಗೆ ಲೆಂತ್ ಹಾಕಿದ್ದೀನಿ ನೋಡಿ ಸ್ಟಿಚಸ್ನ. ಓವರ್ಲಾಕ್ ಮಿಷಿನ್ ಇಲ್ಲದೇ ನಾವು ಹ್ಯಾಂಡಲ್ ಈ ಥರ ಮಾಡಿಕೊಂಡ್ರೆ ಅದು ಅಮೌಂಟ್ ಕೂಡ ಸೇವ್ ಆಗುತ್ತೆ. ಇದೊಂದು ಚಿಕ್ಕದಾಗಿ ಟಿಪ್ಸು ಅಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದೀನಿ. ಓವರ್ಲಾಕ್ ಇಲ್ಲದೇ ಓವರ್ಲಾಕ್ ಮಿಷಿನಲ್ಲಿ ಸೂಜಿ ನೀಡಲು ಮತ್ತು ಥ್ರೆಡ್ಡಿಂದ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ಥರದ್ದು ಏನಾದರೂ ಎಕ್ಸ್ಟ್ರಾ ದಾರಗಳು ಕಂಡು ಬಂದರೆ ಅಂದರೆ ಬ್ಲೌಸ್ ದಾರಗಳು ಕಂಡು ಬಂದರೆ ಕಟ್ ಮಾಡ್ಕೊಳ್ಳಿ.
ಸೊ ಈ ಕಡೆ ಸೈಡ್ ಕೂಡ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ನ ನನಗೆ ಕೊಟ್ಟು, ಅಂದರೆ ಈ ಒಂದು ವಿಡಿಯೋಗೆ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಇನ್ನೊಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾದರೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಥ್ಯಾಂಕ್ ಯು.